ಯಾರು ಇಂತಹ ಒಟ್ಟು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಇವತ್ತು ಆಗಿದ್ದಾರೆ, ಅವರ ವಿರುದ್ಧ ಕೇಂದ್ರ ನಾಯಕರು ಖಂಡಿತವಾಗಿಯೂ ಕ್ರಮ ಜರುಗಿಸ್ತಾರೆ. ಇಂಥದ್ದಾಗಬಾರ್ದಾಗಿತ್ತು. ನಾನು ಕೂಡ ಹೇಳ್ತೇನೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಆಗಬಾರದು ಅಂತಕ್ಕಂಥದ್ದು. ಅದರ ಒಂದು ವಿಷಯ ಏನಂತಂದ್ರೆ, ಏನು ಬಹಳ ನಮ್ಮನ್ನ ವಿರೋಧ ಮಾಡುತ್ತಿದ್ದ ಕಾಂಗ್ರೆಸ್ 11 ಮತಗಳು ನಾವು ಅವರ ಕಡೆಯಿಂದ ತಗೊಂಡ್ಬಿಟ್ಟಿದ್ದೇವೆ ಅಂತ ಬೀಗ್ತಾ ಇದ್ದ. ಕ್ರಾಸ್ ವೋಟಿಂಗ್ 11 ಮಾಡಿಸಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಳಿದ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಆ ರೀತಿ ಬೀಗೋದಾದ್ರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಯಾರಾದರೂ ಹೋದಾಗ ಟೀಕೆ ಯಾಕೆ ಮಾಡ್ತೀರಿ? ಅಂದ್ರೆ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಯೋಗ್ಯತೆ ಅಷ್ಟೇ. ಎಲ್ಲವೂ ಹಣ ಕೊಟ್ಟೆ ಕೊಂಡ್ಕೊಳ್ಬಹುದು ಅಂತೇಳಿ ನೀವೇನಾದ್ರೂ ಅಂದ್ಕೊಂಡಿದ್ರೆ ಇದು ನಿಮಗೂ ಕೂಡ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಸ್ಟ್ಯಾಂಡರ್ಡ್ ಅಲ್ವಾ? ಆದರೆ ನಿಮಗೂ ಮುಂದಿನ ದಿನಗಳಲ್ಲಿ ಇದು ಕಾದಿರುತ್ತೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನ ನಾಯಕರು ತಿಳ್ಕೊಳ್ಬೇಕು. ತಂಡದ ಬಗ್ಗೆ ನನಗೇನ ಅನಿಸೋದಿಲ್ಲ, ಆದ್ರೆ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಇಷ್ಟೊಂದು ಸರ್ಕಾರ ಇಟ್ಕೊಂಡು ಅವರ ಶಾಸಕರುಗಳನ್ನ ತಗೊಂಡೋಗಿ ಬೇರೆ ರೂಮ್ಗಳಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಅವರನ್ನ ಎಲ್ಲೂ ಹೋಗದಂಗೆ ದನಗಳನ್ನ ಕೂಡಿ ಹಾಕ್ತಾರಲ್ಲ, ಹಂಗ ಹಾಕೊಂಡು ಅವರನ್ನ ಕರ್ಕೊಂಡು ಬಂದು ಗನ್ ಪಾಯಿಂಟ್ ಅಲ್ಲಿ ಮತ ಹಾಕ್ಸ್ಕೊಳ್ತಾರಲ್ಲ, ಆ ರೀತಿ ಹಾಕ್ಸ್ಕೊಳ್ತು ಅದು ಸರ್ಕಾರ. ಇನ್ನೂ ಭೇಟಿ ಮಾಡಿಲ್ಲ ಮಾನ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು. ಇಬ್ಬರು ಕೂಡ ತಡರಾತ್ರಿಯಲ್ಲಿ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಲಿಲ್ಲ. ಯಾಕಂತಂದ್ರೆ ಹೊರಗಡೆ ನನಗೊಂದು ಕಾರ್ಯಕ್ರಮದ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಈಗ ತಾನೇ ಬರ್ತಾ ಇದ್ದೀನಿ. ಸಂಜೆ ಹೊತ್ತಿಗೆ ಭೇಟಿ ಮಾಡ್ತೇನೆ, ತಿಳ್ಕೊಳ್ತೇನೆ. ಆದ್ರೆ ನನಗಿರೋ ಮಾಹಿತಿಯ ಪ್ರಕಾರ ಕೇಂದ್ರದ ನಾಯಕರು ಇದನ್ನ ಬಹಳ ಸೂಕ್ಷ್ಮ ಅಥವಾ ತೀವ್ರವಾಗಿ ಸ್ವೀಕರಿಸಿದ್ದಾರೆ. ಇಂಥ ಘಟನೆ ನಮ್ಮ ಪಕ್ಷದಲ್ಲಿ ಆಗಬಾರ್ದಾಗಿತ್ತು. ಸೊ ಅದಾದ ಮೇಲೆ ಈಗ ಮುಂದೆ ಕಾರ್ಯ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಅವರಿಗಾಗಲೇ ಮುಖಂಡಗಳ ಗಮನಕ್ಕೆ ತಂದಿದ್ದಾರೆ. ಬಟ್ ನನಗೆ ಅನಿಸುವ ಮಟ್ಟಕ್ಕೆ ಕೇಂದ್ರದ ನಾಯಕರು ಇನ್ನಷ್ಟು ಇದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಯಾರು ಈಗಾಗಲೇ ಈ ರೀತಿ ಕ್ರಾಸ್ ವೋಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅದೇ ಸಂದರ್ಭಕ್ಕೆ ಈಗ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದನ್ನ ನೇಮಕ ಮಾಡಲಾಗಿತ್ತು. CT ರವಿ ಅವರು, ಮಹೇಶ್ ಅವರು, ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಅದು ಕೂಡ ಈಗಾಗಲೇ ವರದಿ ತಯಾರಿಸಿ ಅವರು ಕೂಡ ಕೇಂದ್ರಕ್ಕೆ ಒಪ್ಪಿಸೋರಿದ್ದಾರೆ. ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಅವರಿಗೆ ಕೊಟ್ಟ ಕುದುರೆಯನ್ನ ಏರ್ಲಾರ್ದ ಧೀರನೂ ಅಲ್ಲದ ಶೂರನೂ ಅಲ್ಲದ ವ್ಯಕ್ತಿ ಆತ.
ಅವ್ರಿಗೆ ಏನು ವಹಿಸಲಾಗಿದೆಯೋ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಅನಿಸ್ಬಿಟ್ಟಿದೆ. ಅವರಿಗೆ ಪುಕ್ಕಟೆ ಪ್ರಚಾರ ಯಾವ್ದು ಸಿಗುತ್ತೋ ಅದರ ಬಗ್ಗೆ ಬಹಳ ಅಷ್ಟೇ ವಹಿಸಿ ಮಾಡ್ತಾರೆ ಪಾಪ. ಅವ್ರಿಗೆ ದಿನಾ ಪತ್ರಿಕೆಯಲ್ಲಿರ್ಬೇಕು. ಆಮೇಲೆ ಇನ್ನೊಂದು ನೋಡಿರ್ಬೇಕು, ನೀವೆಲ್ಲ ಗಮನಿಸಬಹುದು, ಈಗಾಗಿರೋದು 14 ಜನ ಮುಖ್ಯಮಂತ್ರಿಗಳು ಸೇರಿ 14 ಮಂತ್ರಿಗಳಿದ್ದಾರೆ. ಎಲ್ಲರ ಮಂತ್ರಿಗಿರಿ ಕೆಲಸ ಅವರೇ ಮಾಡ್ತಾರೆ. ಯಾವುದೇ ಸಮಸ್ಯೆ ಬಂದ್ರೆ ಅವರೇ ಹೇಳ್ತಾರೆ. ಇದರಲ್ಲಿ ಏನಿದೆ ಅವ್ರಿಗೇನ್ ಸಮಸ್ಯೆ? ಈಗ ಇಡಿ ಅನ್ನೋದು, ಇಟ್ ಈಸ್ ಅ ಡಿಪಾರ್ಟ್ಮೆಂಟ್ ಟು ಲುಕ್ ಇನ್ ಟು ದಿ ಮ್ಯಾಟರ್ಸ್ ವಿಚ್ ಕನ್ಸರ್ನ್ ವಿತ್ ದಟ್. ಅಂದ್ಮೇಲೆ ಆ ಕೆಲಸ ಅವ್ರು ಮಾಡಬಾರ್ದು ಅಂತ ಇವರ ಉದ್ದೇಶ. ಸಿಬಿಐ ಬಗ್ಗೆ ಮಾತಾಡ್ತಾರೆ. ಸಿಬಿಐ ಸಿಬಿಐ ಕೆಲಸ ಸಿಬಿಐ ಮಾಡಬಾರ್ದು ಅನ್ನೋದು ಇವ್ರ ಉದ್ದೇಶನ. ಇದು ಒಂದು ರೀತಿ ಏನಂತಂದ್ರೆ, ಕೆಲವು ಮಾತುಗಳನ್ನು ನಾವು ಆಡಬಾರದು. ಸೊ ಇದು ಒಂದ್ ಸಾರಿ ಅವ್ರ ನಡವಳಿಕೆ ನಮ್ಮನ್ನ ಅಂತ ಮಾತುಗಳು ಆಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಬಿಡ್ತವೆ. ಆದರೂ ನಾವು ಯಾವುದನ್ನು ಅವ್ರ ಬಗ್ಗೆ ಮಾತಾಡೋದು ಬೇಡ. ಕೇವಲ ಪ್ರಚಾರಕ್ಕಾಗಿ ಇಂಥ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋದನ್ನು ಬಿಟ್ಟು, ಇವತ್ತೇನು ಗೃಹ ಸಚಿವರನ್ನಾಗಿ ತಮಗೆ ಮಾಡಿದ್ದಾರೆ, ಮಾತಾಡಿ, ಅದರ ಬಗ್ಗೆ ಮಾತಾಡಿ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಅತ್ಯಾಚಾರವಾಗಿದೆ, ಡ್ರಗ್ಸ್ ಪೆಡ್ಲರ್ಸ್ ಆರಾಮಾಗಿ ಸುತ್ತಾಡ್ತಿದ್ದಾರೆ ಜೈಲುಗಳಲ್ಲಿ. ಇವತ್ತು ಏನೇನು ಸಮಸ್ಯೆಗಳಿದೆ ಒಂದೊಂದಾಗಿ ಹೊರಗಡೆ ಬರ್ತಿವೆ. ಎಲ್ಲ ನಿಮ್ ಡ್ರಗ್ಸ್ ಜೈಲುಗಳಲ್ಲೂ ಸಿಗ್ತಾ ಇದೆ. ಎಲ್ಲ ಮನೆ ಊಟ ಜೈಲುಗಳಲ್ಲಿ ಆರಾಮಾಗಿ ಹೋಗಿ ಸೇರ್ತಾ ಇದೆ. ಮೊಬೈಲ್ಗಳಲ್ಲಿ, ಆನ್ಲೈನ್ ಅಲ್ಲಿ ಎಲ್ಲ ಇವೆ. ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬೇಕಾದಷ್ಟಾಗಿದೆ. ಇವುಗಳ ಮೇಲೆ ಎಲ್ಲ ಗಮನ ಕೊಡಿ. ಮಾಡಿದಾಗ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು, ಏನೋ ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಕೂಡ ಸ್ವಲ್ಪ ಫ್ರೀಡಮ್ ಕೊಟ್ವಿ. ಯಾಕೆಂತಂದ್ರೆ ಈ ರೀತಿ ನಮ್ಮಲ್ಲಿ ಯಾರು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಕೆಲವರು ಆಮಿಷಗಳಿಗೆ ಬಿದ್ದೋ ಅಥವಾ ಬೈಕ್ಕೋ ಬೇರೆ ಯಾವುದೋ ಕಾರಣಕ್ಕೆ ಇವತ್ತು ನಮ್ಮವರು ಕೂಡ ಕ್ರಾಸಿಂಗ್ ನಮ್ಮವರು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೊಂಥರ ಬೇಸರ ತರ್ತಕ್ಕಂಥ ವಿಷಯ. ಇದು ಯಾರೇ ಆಗಿದ್ರು ಅದು ಸರಿಯಾದ ಕೆಲಸ ಅಲ್ಲ. ತಿಳ್ಕೊಳ್ಬೇಕು, ನಾವು ಅನ್ನ ತಿಂದು ಬದುಕಬೇಕು, ಸಗಣಿ ತಿಂದು ಬದುಕಬಾರದು ಅಂತ ತಿಳ್ಕೊಳ್ಬೇಕು. ಮಾನ್ಯ ಸದಾನಂದ ಗೌಡರು ಕೂಡ ನಾನು ಎಚ್ಚರಿಸಿದ್ದೆ ಅಂತಿರೋದು ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ. ಅವರು ಹೇಳಿಕೆ ಕೊಟ್ಟ ಮೇಲೆ ಅಷ್ಟೇ ನನಗೂ ಗೊತ್ತಾಗಿದ್ದದು. ಸೊ ಅದೇನೇ ಇರಲಿ, ಅವರು ಎಚ್ಚರಿಸಿದ್ರು ಅಂತಂದ ಮೇಲೆ ಯಾರ ಗಮನಕ್ಕೆ ಅದನ್ನ ತಂದಿದ್ರೋ ಅವರು ಎಚ್ಚರಿಕೆಯಿಂದ ಕಾರ್ಯ ನಿರ್ವಹಿಸಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಮ್ಮವರನ್ನು ಕೂಡ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ಕೂಡ ಹಿಂದಲಿಂದ ನೋಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಾವು ಕೂಡ ಒಂದು ರೆಸಾರ್ಟ್ಗೆ ಅವರು ಹೋದ ಹಾಗೆ, ಅವ್ರಿಗೂ ಅವಕಾಶ ಕೊಡದೆ ಇದ್ದ ಹಾಗೆ ನಮ್ಮವ್ರನ್ನ ಕರ್ಕೊಂಡೋಗಿ ನಾವು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗಿತ್ತು. ಕರಿಗೆ ವಯಸ್ಸಿಗೆ ಬಂದಾಗ ಸ್ನೇಹಿತರು ಹೇಳ್ತಾರೆ, ಏನಪ್ಪ ವಯಸ್ಸಿಗೆ ಬಂದ್ಬಿಟ್ಟಿದ್ಯಾ, ಮದುವೆ ಮಾಡ್ಕೋ. ಸ್ನೇಹಿತರು ಹೇಳ್ಬೋದಲ್ಲ, ತಪ್ಪೇನಿಲ್ಲ. ಆದ್ರೆ ಇಲ್ಲಪ್ಪ ನಾನು ಮಾಡ್ಕೊಳ್ಳಲ್ಲ ಅಂದ್ರೆ, ಇಲ್ಲ ನೀನ್ ಮಾಡ್ಕೊಳ್ಳೇಬೇಕು ಅಂತ ಯಾರೇನು ಕೇಳಕತ್ತದ? ಅವ್ರವ್ರ ಇಷ್ಟ ಅಪ್ಪ. ಅದು ಕಂಪಲ್ಷನ್ಸ್ ಏನಾದ್ರೂ ಇದ್ರೆ ಸರಿ ಇದೆ. ಒಬ್ಬ ಪರಿಶಿಷ್ಟ ಜಾತಿಯವನಿದ್ದೀನಿ ನಾನೇನಾದ್ರೂ ಸವಲತ್ತು ಪಡಿಬೇಕಂದ್ರೆ ಐ ಹ್ಯಾವ್ ಟು ಪ್ರೂವ್ ಮೈ ಕ್ಯಾಸ್ಟ್. ನನಗೆ ಸಿಗೋ ಸವಲತ್ತು ಎಲ್ರಿಗೂ ಸಿಗಲ್ಲ. ಅದಕ್ಕೇನ್ ಮಾಡ್ಬೇಕು? ಒಂದು SC ಸರ್ಟಿಫಿಕೇಟ್ ಬೇಕು ನನಗೆ. ನಾನು SC ಸರ್ಟಿಫಿಕೇಟ್ ತಗೊಂಡು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ ನಿಲ್ಬೇಕಾದ್ರೆ SC ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ನಂದು ಊರ್ಜಿತ ಆಗೋದು. ನಾನು
SC ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ. ಅಂದ್ರೆ ಐ ಆಮ್ ನಾಟ್ ಎಲಿಜಿಬಲ್ ಟು ಕಂಟೆಸ್ಟ್ ಇನ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನಾನು ಕಂಟೆಸ್ಟ್ ಮಾಡ್ಬೇಕಂದ್ರೆ ಮಾತ್ರ ನನಗೆ ಸರ್ಟಿಫಿಕೇಟ್ ಬೇಕು. ನಾನು ಎಲೆಕ್ಷನ್ಗೆ ನಿಲ್ಲಲ್ಲಪ್ಪ. ನೀನ್ SC ತಾನೆ, ಎಲ್ಲಿ ನಿನ್ ಸರ್ಟಿಫಿಕೇಟ್ ಬಂದ್ರೆ ಯಾಕೆ ಬೇಕು ಸರ್ಟಿಫಿಕೇಟ್? ನಾನು ಏನಾದ್ರೂ ಆ ಸವಲತ್ತುಗಳನ್ನು ತಗೊಳ್ಳೋದಾದ್ರೆ ಮಾತ್ರ ನನ್ಗೆ ಸರ್ಟಿಫಿಕೇಟ್, ಇಲ್ಲಾಂದ್ರೆ ನನಗೆ ಯಾಕೆ ಬೇಕು? ಬೇಡಪ್ಪ ನಾನು ತಗೊಂಡಿಲ್ಲ ಅಂತೀನಿ. ಇಲ್ಲ ನೀನ್ SC ತಾನೇ, ಸರ್ಟಿಫಿಕೇಟ್ ಇರ್ಬೇಕು ಅನ್ನೋ ನೀವ್ಯಾರು? ಹಾಗೆ ಇದು RSS. ನಾನು ಸರ್ಕಾರದಿಂದ ಯಾವ ಸವಲತ್ತು ತಗೋತಾ ಇಲ್ಲಪ್ಪ, ಅದರಿಂದಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾಕೆ ಇನ್ನೊಬ್ಬರು ಶೆಟ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅವರು? ಸಿ, ಮ್ಯಾಟರ್ ಆಫ್ ಫ್ಯಾಕ್ಟ್ ಏನ್ ಗೊತ್ತಾ, ನಾಗೇಶ್ ಅವರು ಸಚಿವರಿದ್ರು, ಅವ್ರ ಮನೆ ಮುಂದೆ ಹೋಗಿ ಒಂದು ಚಡ್ಡಿ ಸುಟ್ರು ಯಾರೋ. ಆವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಅದನ್ನ ಯಾಕ್ರಯ್ಯ ಅಂತದ್ದೆಲ್ಲ ಮಾಡಿದ್ರಿ ಅಂತ ಬುದ್ಧಿ ಹೇಳೋದ್ರ ಬದಲು ನಾನು ಚಡ್ಡಿ ಸುಡ್ತೀನಿ ನಾಳೆನಿಂದ ಅಂದ್ರು. ಅರೆ ನನ್ಗನ್ಸ್ತವ್ರೆ ಪಾಪ, ಒಬ್ರಿಗೆ ಇಲ್ಲಿ ಚಡ್ಡಿ ತರ್ತಾರ್ರಿ ಇವರು ಅಂತೇಳಿ ಆ ಮಲ್ಲೇಶ್ವರಂ ಅಂಗಡಿಗಳಲ್ಲಿ ಒಂದಷ್ಟು ಚಡ್ಡಿಗಳು ತಗೊಂಬಂದು ಅವ್ರ ಮನೆ ಮುಂದೆ ಕೊಟ್ಟು ಬಂದೆ ನಾನು. ಇದು ಪ್ರೊಟೆಸ್ಟ್ ಇನ್ನೊಂದು ಭಾಗವೇ ಹೊರತು ಯಾರ್ದೋ ಚಡ್ಡಿ ಯಾರೋ ಒತ್ತಿದ್ದಲ್ಲ. ಅವರು ಚಡ್ಡಿ ಬಗ್ಗೆ ಅವರಿಗೆ ಅಷ್ಟೊಂದು ಮುತುವರ್ಜಿ ಇದ್ರೆ ಅವ್ರ ಚಡ್ಡಿಗೆ ಆಮೇಲೆ ಉತ್ತರ ಕೊಡ್ತೀನಿ ನಾನು.